ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುತ್ತುಗಳು, ಅವುಗಳ ವಿಧಗಳು ಹಾಗೂ ಲಕ್ಷಣಗಳು. ಶ್ರೀ ಗರುಡನೀತಿ. ಶ್ರೇಷ್ಠವಾದ ಆನೆ, ಮೇಘ, ವರಾಹ, ಶಂಖ, ಮೀನು, ಹಾವು, ಬಿದಿರು ಇವೆಲ್ಲವುಗಳಿಂದ ಮುತ್ತುಗಳು ಉತ್ಪತ್ತಿಯಾಗುತ್ತವೆ. ಆದರೂ ಶುದ್ಧಿ ಎಂದರೆ ಮುತ್ತಿನ ಚಿಪ್ಪಿನಿಂದ ಹುಟ್ಟುವ ಮುತ್ತುಗಳೇ ಜಗತ್ಪ್ರಸಿದ್ಧವಾದವುಗಳು. ರತ್ನವೆಂದು ಕರೆಸಿಕೊಳ್ಳುವ ಸ್ಥಾಯಿಯೂ ಒಂದೇ ಒಂದು ವಿಧವಾದ ಮುತ್ತುಗಳಿಗಿರುತ್ತದೆ ಎಂದು ಮುಕ್ತಾಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದು ಮುತ್ತಿನ ಚಿಪ್ಪಿನಲ್ಲಿಯೇ ಹುಟ್ಟುತ್ತದೆ. ಇದೇ ಸೂಜಿಯಿಂದ ಚುಚ್ಚಿದರೆ ರಂಧ್ರವೂ ಬೀಳುತ್ತದೆ. ಉಳಿದವುಗಳು ಈ ರೀತಿ ರಂಧ್ರ ಬೀಳುವುದಿಲ್ಲ. ಬಿದಿರು, ಆನೆ, ಮೀನು, ಶಂಖ, ವರಾಹಗಳಿಂದ ಲಭಿಸುವ ಮುತ್ತುಗಳು ಮಂಗಳಕರವಾದ ಕಾರ್ಯಗಳಿಗೆ ಪ್ರಶಸ್ತವೆಂದು ಹೇಳಲಾಗಿದೆ. ರತ್ನವನ್ನು ನಿರ್ಧರಿಸುವ ವಿದ್ವಾಂಸರು 8 ವಿಧದ ಮುತ್ತುಗಳನ್ನು ಹೆಸರಿಸುತ್ತಾ ಅವುಗಳಲ್ಲಿ ಶಂಖ, ಹಸ್ತಿ, ಪ್ರಭೂತಗಳು ಹದಮವೆಂದು ಹೇಳುತ್ತಾರೆ. ಶಂಖದಿಂದ ಹುಟ್ಟಿದ ಮುತ್ಯವು ಆ ಶಂಖದ ಮಧ್ಯಭಾಗದ ಬಣ್ಣದಲ್ಲಿಯೇ ಇದ್ದು ಬೃಹಲ್ಲೋಲಾಪಲದ ಪರಿಮಾಣದಲ್ಲಿರುತ್ತದೆ. ಆನೆಯ ಕುಂಭಸ್ಥಳದಿಂದ ಲಭಿಸುವ ಮುತ್ತು ಅರಿಶಿಣದಲ್ಲಿರುತ್ತದೆ. ಇವುಗಳ ಪ್ರಭಾವವು ಏನೂ ಇರುವುದಿಲ್ಲ. ಮೀನಿನಿಂದ ಹುಟ್ಟುವ ಮುತ್ತುಗಳು ಆ ಮೀನಿನ ಮೇಲ್ಭಾಗದ ಬಣ್ಣದಲ್ಲಿಯೇ ಇರುತ್ತವೆ. ಸುಂದರವಾಗಿ ಗುಂಡಾಗಿ ಸಣ್ಣದಾಗಿರುತ್ತವೆ. ಸಮುದ್ರದಲ್ಲಿಯೇ ಹೆಚ್ಚು ಭಾಗ ಜೀವಿಸುವ ಮೀನಿನ ಮುಖದ ಭಾಗವೇ ಆ ಮುತ್ತುಗಳ ಜನಕ ಸ್ಥಾನ. ವರಾಹದಿಂದ ಬರುವ ಮುತ್ತುಗಳು ಆ ವರಾಹದ ದಂತಮೂಲಗಳ ಬಣ್ಣದಲ್ಲಿಯೇ ಇರುತ್ತದೆ. ಆದರೆ ಈ ವರಾಹಗಳು ನಮಗೆ ಕಾಣಿಸುವ ಊರಿನಲ್ಲಿ ನೋಡುವ ಹಂದಿಗಳಲ್ಲ, ಮುಕ್ತಜನಕವಾದುವು. ನಮಗೆ ಅತಿ ವಿರಳವಾಗಿ ಕಾಣಿಸುವ ಶ್ವೇತ ವರಾಹ ರಾಜ ಬಿದುರಿನ ಕಣಗಳಿಂದ ಸಿಗುವ ಮುತ್ತುಗಳು ಆನೆಕಲ್ಲಿನಂತೆ ಸ್ವಚ್ಛ ಸಮುಜ್ವಲ ಬಿಳಿಯ ಮಿಂಚಿನ ಕಾಂತಿಗಳೊಂದಿಗೆ ಶೋಭಾಯಮಾನವಾಗಿ ಇರುತ್ತವೆ. ಈ ಮುತ್ತುಗಳಿಗೆ ಜನ್ಮವನ್ನು ಕೊಡುವ ಬಿದಿರುಗಳು ಎಲ್ಲೋ ಜನರನ್ನು ಸೇವಿಸಿಕೊಳ್ಳುವುದಕ್ಕೆ ಅಂತಹವರು ಇರುವ ಸ್ಥಳದಲ್ಲಿಯೇ ಹುಟ್ಟುತ್ತವೆಯಾಗಲಿ ಇವು ಸಾಮಾನ್ಯರಿಗೆ ದೊರಕುವುದಿಲ್ಲ. ಇನ್ನು ಸರ್ಪ ಮುತ್ತುಗಳೂ ಸಹ ಮೀನಿನ ಮುತ್ತುಗಳಂತೆಯೇ ವಿಶುದ್ಧವಾಗಿ ವೃತ್ತಾಕಾರದಲ್ಲಿರುತ್ತವೆ. ಅವು ದಿವ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತವೆ. ಅತ್ಯುತ್ತಮ ಜಾತಿಯ ನಾಗಗಳ ಹೆಡೆಯ ಮೇಲೆ ಲಭಿಸುವ ಈ ಮುತ್ತುಗಳಿಗೆ ಉತ್ತಮ ಶಕ್ತಿ ಇರುತ್ತದೆ. ಇದನ್ನು ಧರಿಸುವವನು ಅತಿಶಯ ಪ್ರಭಾಪ್ರಸನ್ನನಾಗಿ, ರಾಜ್ಯಲಕ್ಷ್ಮಿಯುಕ್ತನಾಗಿ, ದುಸ್ಸಾಧ್ಯವಾದ ಐಶ್ವರ್ಯಕ್ಕೆ ಅಧಿಪತಿಯಾಗಿ, ತೇಜಸ್ವಿಯಾಗಿ, ಪುಣ್ಯವಂತನಾಗಿ ಪ್ರಕಾಶಿಸುತ್ತಾನೆ. ಈ ಮುತ್ಯವನ್ನು ರತ್ನಶಾಸ್ತ್ರದಲ್ಲಿಯೇ ಅತ್ಯುತ್ತಮ ಸಂಪೂರ್ಣ ಅಧಿಕಾರವಿರುವ ವಿದ್ವಾಂಸನಿಂದ ಪರೀಕ್ಷೆಯನ್ನು ಮಾಡಿಸಿ ಆತನು ಒಪ್ಪಿದ ನಂತರ ಒಂದು ಶುಭ ಮುಹೂರ್ತದಲ್ಲಿ ಸಮಸ್ತ ವಿಧಿಪೂರ್ವಕ ಸಂಪನ್ನವಾದ ಭವನದ ಮೇಲೆ ಸ್ಥಾಪಿಸಿದರೆ ಆಕಾಶದಿಂದ ದೇವ ದುಂದುಬಿ ಧ್ವನಿಯು ಕೇಳಿಸುತ್ತದೆ. ದೇವತೆಗಳ ಸಂತೋಷ, ಆಶೀರ್ವಾದವು ಸ್ಪಷ್ಟವಾಗಿ ತಿಳಿಯುತ್ತದೆ. ಯಾರ ಕೋಶಾಗಾರದಲ್ಲೂ ಈ ಸರ್ಪಮುತ್ತು ಇರುತ್ತದೆಯೋ ಅವನಿಗೆ ಸರ್ಪ, ರಾಕ್ಷಸ, ವ್ಯಾಧಿ ಪ್ರಯೋಗಗಳ ಮೂಲಕ ಮೃತ್ಯು ಭಯವಿರುವುದಿಲ್ಲ. ಮೇಘದಲ್ಲಿ ಹುಟ್ಟಿ ಮುತ್ತುಗಳು ಭೂಮಿಯವರೆಗೂ ಬರುವುದಿಲ್ಲ. ಖೇಚರರಾದ ದೇವತೆಗಳೇ ಅವುಗಳನ್ನು ಹಿಡಿದುಕೊಳ್ಳುತ್ತಾರೆ. ಈ ಮುತ್ತುಗಳು ಕತ್ತಲನ್ನು ಹೋಗಲಾಡಿಸಿ ನಮಗೆ ಕಾಣಿಸಿದ ಕತ್ತಲಿನ ಕೋನಗಳನ್ನೂ ಸಹ ಆವಿಷ್ಕರಿಸುವಂತಹ ದಿವ್ಯ ತೇಜಸ್ಸನ್ನು ಹೊಂದಿರುತ್ತವೆ. ಸೂರ್ಯ ಸಮಾನ ಕಾಂತಿಗಳೊಂದಿಗೆ ಪ್ರಕಾಶಿಸುವ ಮುತ್ತಿನ ಆಕಾರವು ಸಹ ಸ್ಪಷ್ಟವಾಗಿ ಬೆಳಕಿನಲ್ಲಿ ಕಾಣಿಸುವುದು ಕಷ್ಟ. ಈ ಮೇಘಮಣಿ ಸರ್ವಜನ ಸಾಮಾನ್ಯರಿಗೆ ಸಮಸ್ತ ಶುಭದಾಯಕ. ಈ ಮಣಿ ಇರುವ ಕಡೆಯಿಂದ 4 ದಿಕ್ಕುಗಳೂ ಸಹ ಸಹಸ್ರ ಯೋಜನಗಳವರೆಗೂ ವಿಸ್ತರಿಸಿದ ಕ್ಷೇತ್ರದಲ್ಲಿ ಯಾವ ಅನರ್ಥವೂ ನಡೆಯುವುದಿಲ್ಲ. ದೈತ್ಯರಾಜನಾದ ಮಹಾಧಾನಿಯಾದ ಬಲಾಸುರನ ಮುಖದಿಂದ ಬಿದ್ದಂತಹ ಪಂಕ್ತಿ ನಕ್ಷತ್ರ ಮಂಡಲದಂತೆಯೇ ಆಕಾಶದಲ್ಲಿ ಪ್ರಕಾಶಿಸುತ್ತಾ ವಿಚಿತ್ರವಾಗಿ ವಿವಿಧ ವರ್ಣಕಾಂತಿಗಳನ್ನು ಪ್ರಸರಿಸುತ್ತಾ ಹಾಗೆಯೇ ಒಂದು ಸಮುದ್ರದಲ್ಲಿ ಬಿದ್ದಿತು.
ಈ ಸಮುದ್ರವು ಅಷ್ಟೊತ್ತಿಗಾಗಲೇ ಅಶೇಷ ಜಲರಾಶಿಗೆ ಅಲ್ಲದೆ ಅಮೂಲ್ಯ ರತ್ನ ಸಂಪತ್ತಿನ ಪ್ರಪಂಚಾಧಿಪತಿ ಸೋಮನ ಷೋಡಶ ಕಲೆಗಳೊಂದಿಗೆ ತುಂಬಿದ ಬೆಳಕನ್ನು, ಕಾಂತಿಯನ್ನು, ಶಾಂತಿಯನ್ನುಂಟು ಮಾಡುವ ರತ್ನಗಳಿಗೆ ತವರು ಮನೆ. ರತ್ನಗರ್ಭವಾದ ಸಮುದ್ರವು ಮೊದಲೇ ಮಹಾಗುಣ ಸಂಪತ್ತುಗಳಾದ ಸರ್ವ ರತ್ನಗಳನ್ನು ಹೊಂದಿದ್ದರೂ ಅದರಲ್ಲಿ ಬಿದ್ದ ಬಲಾಸುರನ ಹಲ್ಲುಗಳ ವರಸೆಯು ಒಂದು ಹೊಸ ಅಮೂಲ್ಯ ಸಂಪತ್ತಿಗೆ ನಾಂದಿಯಾಯಿತು. ಮುತ್ತಿನ ಚಿಪ್ಪೆಯಾಗಿ ಅನಂತರ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಶುಕ್ತಿಗಳಲ್ಲಿ ಈ ಹಲ್ಲು ವರಸೆಯು ವಂಶಾಭಿವೃದ್ಧಿಯಾಗುತ್ತದೆ. ಈ ಮುತ್ತುಗಳೇ ಸರ್ವಶ್ರೇಷ್ಠಗಳಾಗಿ ಮಾನವ ಜಾತಿಯನ್ನು ಉದ್ಧರಿಸುತ್ತಿವೆ. ಸಾಗರ ತೀರದ ದೇಶಗಳು, ದ್ವೀಪಗಳಾದ ಸೌರಾಷ್ಟ್ರ, ಪರಲೋಕ, ತಾಮ್ರಪರ್ಣ, ಪಾರಶವ, ಕುಬೇರ, ಪಾಂಡ್ಯ, ಹಾಟಕ, ಹೇಮಕ, ಸಿಂಹಳ ಪ್ರಾಂತ್ಯಗಳು ಮುತ್ತುಗಳಿಗೆ ಕೋಶಾಗಾರಗಳಾಗಿವೆ. ಮುತ್ತು ಎಲ್ಲಿ ಹುಟ್ಟಿದರೂ ಅದು ಮುತ್ಯವೇ. ಇದು ಸರ್ವತ್ರ ಸರ್ವ ಕೃತಿಗಳಲ್ಲಿಯೂ ಲಭಿಸುತ್ತದೆ. ಪುರಾಣ ಕಾಲದಲ್ಲಿ ಒಂದು ಮುಕ್ತಾಫಲದ ಬೆಲೆ 1305 ಮುದ್ರೆಗಳಾಗಿತ್ತು. ಅರ್ಧ ತೊಲ ತೂಕವುಳ್ಳ ಮುತ್ತು ಮೇಲೆ ಹೇಳಿದ ದರದಲ್ಲಿ 2/5 ಭಾಗದಷ್ಟು ಕಡಿಮೆ. 3 ಪಟ್ಟು ಅಧಿಕ ತೂಕವುಳ್ಳ ಮುತ್ತು 2000 ಮುದ್ರೆಗಳು. ಅನಂತರ ಕಾಲದಲ್ಲಿ ಬೆಲೆಗಳು ಏರಿಳಿತಗಳುಂಟಾದವು. ವಿಶುದ್ಧತೆಗಾಗಿ ಮುತ್ತುಗಳನ್ನು ಅಸಾಧಾರಣ ಪಾತ್ರೆಗಳಲ್ಲಿ ಜಂಬೀರ ರಸವನ್ನು ತುಂಬಿ ಅದರಲ್ಲಿ ಹಾಕಿ ಬೇಯಿಸುತ್ತಾರೆ. ನಂತರ ಅವುಗಳ ಆಕಾರಗಳನ್ನು ತಿದ್ದಿ ರಂಧ್ರಗಳನ್ನು ಸಹ ಮಾಡುತ್ತಾರೆ. ಇದಕ್ಕೂ ಮೊದಲೇ ಚೆನ್ನಾಗಿ ನೆನೆಸಿದ ಮಣ್ಣಿನಿಂದ ಮತ್ಸ್ಯಾಪುಟ ಪಾಕವನ್ನು ಮಾಡಿಕೊಂಡು ಅದರಲ್ಲಿರುವ ಮುತ್ತುಗಳನ್ನು ಹಾಕಿ ಬೇಯಿಸಬೇಕು. ನಂತರ ಮಣ್ಣಿಗೆ ಬಿಡಾಲ ಪುಟಿ ಶಾಖವನ್ನು ಮಾಡಿಕೊಂಡು ಅದರಲ್ಲಿ ಬೇಯಿಸಬೇಕು. ನಂತರ ಅವುಗಳನ್ನು ಹೊರಗೆ ತೆಗೆದು ಹಾಲಿನಲ್ಲಾಗಲಿ, ನೀರಿನಲ್ಲಾಗಲಿ, ಮಧುರಸದಲ್ಲಾಗಲಿ ಮತ್ತೆ ಬಿಸಿ ಮಾಡಿದರೆ ಅವು ಮೃದುವಾಗಿ ತಯಾರಾಗುತ್ತವೆ. ಒಳ್ಳೆಯ ಹೊಳಪು ಸಹ ಬರುತ್ತದೆ. ಆಗ ಸ್ವಚ್ಛವಾದ ವಸ್ತ್ರದೊಂದಿಗೆ ಪ್ರತಿಯೊಂದು ಮುತ್ತನ್ನು ಗಟ್ಟಿಯಾಗಿ ಒರೆಸಬೇಕು. ಅವುಗಳ ಹೊಳಪು ದ್ವಿಗುಣವಾಗುತ್ತದೆ. ದೋಷಗಳೆಲ್ಲವೂ ಕಳೆದು ಗುಣವಂತವಾಗಿ ಸಹಜವಾಗಿಯೇ ಇರುವ ಮುತ್ತು ಈ ವಿಧವಾದ ಶುದ್ಧಿ ಕ್ರಿಯೆಗಳಿಂದ ಮತ್ತಷ್ಟು ನಯನಾನಂದಕರವಾಗಿ ಶೋಭಿಸುತ್ತದೆ. ಮಹಾನುಭಾವನಾದ ಲೋಕ ಬಾಂಧವನಾದ ವ್ಯಾಡಿ ಎಂಬ ಆಚಾರ್ಯನು ಈ ಮುತ್ತುಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿದನು. ಈ ವಿಧವಾಗಿ ರಸ ಶೋಧಿತವಾದ ಮುತ್ತು ಶುಭ ಸಿದ್ಧಿಕಾರಕವಾದ ನಂಬಿಕೆಯುಳ್ಳಂತಹ ಮಾನವರ ಶರೀರದ ಮೇಲೆ ಅಲಂಕಾರವಾಗಿ ಶೋಭಿಸುತ್ತದೆ. ಸೂರ್ಯಕಾಂತಿಯನ್ನು ತಾಕಿದ ಸ್ವಚ್ಛವಾದ ಗಾಜಿನಂತೆ ಹೊಳೆಯುತ್ತಿರುತ್ತದೆ. ಸ್ವರ್ಣ ಜಟಿಲವಾಗಿದ್ದರೆ ಆ ಚಿನ್ನಕ್ಕೆ ಒಂದು ಹೊಸ ಪ್ರಕಾಶವನ್ನು, ಶೋಭೆಯನ್ನು ಉಂಟು ಮಾಡುತ್ತದೆ. ಮುತ್ತನ್ನು ಚೆನ್ನಾಗಿ ಶೋಧಿಸಿ ಮಂಗಳಕಾರಕವನ್ನಾಗಿಸುವುದರಲ್ಲಿ ಸಿಂಹಳಿಯರದ್ದು ಸಿಂಹಭಾಗವಿರುತ್ತದೆ. ಯಾವುದಾದರೂ ಒಂದು ಮುತ್ತಿನ ಮೇಲೆ ಅನುಮಾನ ಉಂಟಾದರೆ ಅದನ್ನು ಸ್ನೇಹ ದ್ರವ ಅಂದರೆ ಮುತ್ತಿಗೆ ಹಾನಿ ಮಾಡದಂತಹ ಇದರಲ್ಲಿ ಹಾಕಿ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ದ್ರಾವಣವನ್ನು ರಾತ್ರಿ ಪೂರಾ ಬಿಟ್ಟು ಬೆಳಗ್ಗೆ ಎದ್ದು ಆ ಮುತ್ತನ್ನು ಹೊರಗೆ ತೆಗೆದು ಶುಭ್ರವಾದ ವಸ್ತ್ರದಲ್ಲಿ ಚೆನ್ನಾಗಿ ಒರೆಸಿ ನೋಡಿದರೆ ಅದು ತನ್ನ ಯಥಾಸ್ಥಿತಿಯಾಗಿಯೇ ಇದ್ದರೆ ಅದು ಒಳ್ಳೆಯ ಮುತ್ತು ಎಂದರ್ಥ. ಈಗಾಗಲೇ ಹೇಳಿದಂತೆ ಬಿಳುಪಾಗಿ, ನುಣ್ಣಗೆ, ದೊಡ್ಡದಾಗಿ, ಸ್ವಚ್ಛವಾಗಿ, ನಿರ್ಮಲವಾಗಿ, ತೇಜಸ್ಸಂಪನ್ನವಾಗಿ, ಸುಂದರವಾಗಿ, ಗುಂಡಾಗಿರುವ ಮುತ್ತು ಗುಣಸಂಪನ್ನವಾದುದೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮುತ್ತು